ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಅದ್ಭುತವಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತೈತಿ ನಾನು ಮಡಿಕೇರಿಯಾಗಿದ್ದೀನಿ. ಸೊ ಬೆಳಗ್ಗೆ ಎದ್ದು ಇವಾಗ ಗ್ಲಾಸ್ ಬ್ರಿಡ್ಜ್ ಹತ್ರ ನೋಡೋಕೆ ಹೋಗ್ತಾಯಿದ್ದೀನಿ. ಸೊ ಸ್ಕೈ ವಾಕ್, ಕರ್ನಾಟಕದ ಮೊದಲ ಸ್ಕೈ ವಾಕ್ ಅದ. ಸೊ ಬರ್ರಿ, ಅದು ಲೊಕೇಟ್ ಆಗಿರೋದು ಪಪ್ಪೀಸ್ ಕೂರ್ಗ್, ಅದೇನೋ ಐತಪ್ಪ, ಅದು ಪಪ್ಪೀಸ್ ಅಂತ ಏನೋ ಇದ್ದಂಗೆ ಇರ್ತದೆ ಅದು ಸ್ಟೇಟ್ ಹೆಸರು. ಸೊ ಅಲ್ಲಿ ಐತದ. ಸೊ ಬರ್ರಿ ಹೋಗೋಣಂತ. 10 ಕಿಲೋಮೀಟ್ರ್ ದೂರ ಐತಿ ಮಡಿಕೇರಿಯಿಂದ. ಹೋಗ್ತಾ ದಾರಿಲಿ ಈ ಥರ ಒಂದು ವ್ಯೂ ಕಾಣುತ್ತೆ. ಸೊ ಅದಕ್ಕೆ ನಿಂತು ಇಲ್ಲೇ ಸ್ಟಾರ್ಟ್ ಮಾಡಿದೆ. ಸೊ ನೋಡ್ಬೋದು ನೀವು, ಅಷ್ಟು ಅದ್ಭುತವಾಗಿ ಕಾಣಿಸ್ತೈತಿ. ಸೊ ಓಕೆ ಬರ್ರಿ ಇವಾಗ ಗ್ಲಾಸ್ ಬ್ರಿಡ್ಜ್ ಹತ್ರ ಹೋಗೋಣಂತೆ. ಸೊ ಫಸ್ಟ್ ಟೈಮ್ ಕರ್ನಾಟಕದಾಗ ಆಗಿದ್ದೆ. ಬರ್ರಿ ಹೋಗೋಣಂತ, ಅದಂಗೆ ಇತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ ತೋರಿಸ್ತೇನೆ. ನೋಡಿರಿ, ಆದಷ್ಟು ನೀವು ಬೆಳಗ್ಗೆ ಎದ್ದು ಮಡಿಕೇರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ವ್ಯೂ ಮತ್ತು ವೆದರ್ ಚೆನ್ನಾಗಿರುತ್ತೆ ಈ ಬೇಸಿಗೆ ಟೈಮ್ನಾಗ. ಸೊ ಉಳಿದ ಟೈಮ್ನಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಟೈಮೂ ಚೆನ್ನಾಗಿರುತ್ತೆ. ಸೊ ಆದಷ್ಟು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಈಗ ಮಗ್ಲು ಹೋದ್ರೆ ಭಾಗಮಂಡಲ, ತಲಕಾವೇರಿ ಉಗಮಸ್ಥಾನ. ಸೊ ಈ ಕಡೆ ಸೈಡ್ ಹೋದ್ರೆ ನಿಮಗೆ ಅದು ತಲಕಾವೇರಿನೂ ಸಿಗುತ್ತೆ ಮತ್ತು ಗ್ಲಾಸ್ ಬ್ರಿಡ್ಜು ಸಿಗುತ್ತೆ. ಸೊ ಬರ್ರಿ ನಿಮಗೆ ಎರಡನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನೀವೇನಾರು ಬೈಕ್ ತೊಗೊಂಡು ಹಾಕಿರ್ತಾರಲ್ಲ, ಇಲ್ಲಿ ಕರ್ವ್ಗಳು ಭಾಳ ಅದಾವು, ಕರ್ವಿಂಗ್. ಸೊ ನೋಡ್ಕೊಂಡು ಗಾಡಿ ಹೊಡೀರಿ, ಸ್ಪೀಡಾಗಿ ಹೋಗ್ಬೇಡ್ರಿ. ಆಲ್ಮೋಸ್ಟ್ 30 ಈ ರೇಂಜ್ನಾಗ ಇರ್ರಿ. ಮತ್ತಿಲ್ಲಾಂದ್ರೆ ಬ್ಯಾಲೆನ್ಸ್ ತಪ್ಪೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಗಾಡಿ ಓಡಿಸ್ತೀನಿ. ಸೊ ಫೈನಲಿ ಕೂರ್ಗ್ ಪಪ್ಪೀಸ್ ಕಾಫಿ ಹತ್ರ ಬಂದ್ವಿ ಇವಾಗ. ಸೊ ಫೈನಲಿ ಕೂರ್ಗ್ ಪಪ್ಪೀಸ್ ಕಾಫಿ ಐಲ್ಯಾಂಡ್ ಹತ್ರ ಬಂದ್ವಿ. ಸೊ ಇಲ್ಲೇ ಐತಿ ಗ್ಲಾಸ್ ಬ್ರಿಡ್ಜ್, ನಿಮಗೆ ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ. ಸೊ ಅಲ್ಲಿ ಆಲ್ರೆಡಿ ಒಂದು ಇಬ್ಬರು ನಿಂತಾರ, ಭಾಳ ಇಲ್ಲ ಗದ್ದಲ. ಸೊ ಕಾಣ್ತಾ ಇಲ್ಲ ನಿಂಗೆ ಅನಿಸೋ ಮಟ್ಟಿಗೆ. ಸೊ ಬರ್ರಿ ಒಳಗೆ ಹೋಗೋಣಂತ ಒಳಗೆ. ಸೊ ಈ ಬ್ರಿಡ್ಜ್ ಏನೈತೆ ನೋಡ್ರಿ, 35 ಮೀಟರ್ ಲಾಂಗ್ ಐತಂತ. ಸೊ ಕರ್ನಾಟಕದ ಮೊದಲ ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಬರ್ರಿ ಇವಾಗ ಟಿಕೆಟ್ ಪ್ರೈಸ್ ಕೇಳೋಣ ಅಂತ. 4 ಜನ 5 ಜನ ಇರಬೇಕು. ಸೊ ನೋಡ್ಬೋದು ನೀವು, ಇಲ್ಲಿ ಐತೆ ಗ್ಲಾಸ್ ಬ್ರಿಡ್ಜ್. ಆಲ್ರೆಡಿ ಒಂದಿಬ್ಬರು ಬಂದಾರ. ಸೊ ಅದ್ರ ಸಂಬಂಧ ವೇಟ್ ಮಾಡತ್ತೀವಿ. ಇವಾಗ ಜಾಸ್ತಿ ಬಂದಿಲ್ಲ, ನಾವು 4 ಜನ ಇದ್ದೀವಿ. ಮತ್ತು ಇನ್ನೊಂದು 10 ಜನ ಬಂದಾರ, ಒಂದು 10 ಜನ ಬಿಡ್ತಾರೆ ನೋಡೋಣ. ಸೊ ಅಲ್ಲಿ ಮ್ಯಾಗಿಂದ ವ್ಯೂ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಸ್ಟಾರ್ಟ್ ಆಯ್ತು ಇವಾಗ. ದೇವ್ರಿ ಚೆನ್ನಾಗಿ ಕಾಣಿಸ್ತೈತೆ ರೀ ನಿಜವಾಗ್ಲು. ಆ್ಯಕ್ಚುಲಿ ಬೆಳಿಗ್ಗೆ ಜಲ್ದಿ ಬಂದೇವಲ್ಲ, ಎಲ್ಲ ಮಂಜು ಆಗ್ಬಿಟ್ಟೈತಿ ಗ್ಲಾಸ್ ಎಲ್ಲ. ಮೈ ಗಾಡ್, ಓ ಮೈ ಗಾಡ್, ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಇವು ಬೆಳಗ್ಗೆ. ಸೊ ನೋಡ್ಬೋದು ನೀವು, ಅಳ್ಳಾಡ್ದು ಸ್ವಲ್ಪ ಅಳ್ಳಾಡ್ದಂಗೆ ಅನ್ಸುತ್ತೆ. ನೋಡ್ಬಾರ್ದು, ಸುಮ್ಮನೆ ಮಾಮೂಲಿ ನೋಡ್ಕೊಂಡಿರ್ಬೇಕು. ಏನೋ ಒಂಥರ ಮಜಾ ಬರುತ್ತೆ, ಸಾಕಾದಾಗ ಅನ್ಸತೈತಿ. ಸೊ 33 mm ಥಿಕ್ನೆಸ್ ಇರುವಂಥ ಗ್ಲಾಸ್ನ ಇದಕ್ಕೆ ಅಳವಡಿಸ್ಯಾರ. ಸೊ 35 ಮೀಟರ್ಸ್ ಲಾಂಗ್ ಐತಿ, 78 ಮೀಟರ್ ಉದ್ದಕ್ಕೈತಿ. ಸೊ ತುಂಬ ಭಯ ಆಗುತ್ತೆ ಯಾರಿಗೆ ಹೈಟ್ ಫೋಬಿಯಾ ಇರುತ್ತೆ ನೋಡ್ರಿ, ಅವ್ರಿಗೆ ಭಯ ಅನಿಸುತ್ತೆ. ಸೊ ನೋಡ್ಬೋದು ನೀವು, ಬಿದ್ದಂಗೆ ಅನ್ಸುತ್ತು ಮಾರೆ. ಎಪ್ಪು ಗೊತ್ತಾಗಿಲ್ಲ ಮಾರೆ ಇದು ಸ್ವಲ್ಪ. ಸೊ ನೋಡ್ಬೋದು ನೀವು, ಒಂಥರ ಭಯ ಅನಿಸುತ್ತೆ. ಸೊ ಅದ್ಭುತವಾಗೈತಿ ಈ ಒಂದು ಗ್ಲಾಸ್ ಬ್ರಿಡ್ಜ್. 200 ರೂಪೀಸ್ ಐತಿ ಈ ಒಂದು ಪ್ರೈಸ್, ಗ್ಲಾಸ್ ಬ್ರಿಡ್ಜಿನ ಪ್ರೈಸ್. ಸೊ ಇಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಸ್ವಲ್ಪ ಇಲ್ಲೇ ಸ್ವಲ್ಪ ಜಾಸ್ತಿ ಭಯ ಅನಿಸೋದು.
ಸೊ ತಳ ನೋಡ್ಬೋದು ನೀವು ಹೆಂಗೆ ಅನ್ಸುತ್ತೆ ಅಂತೇಳಿ. 78 ಮೀಟ್ರ್ ಹೈಟ್ ಐತಿದೆ. ಸೊ ಆ ಕಡೆ ಎಲ್ಲ ನೋಡ್ಬೋದು ನೀವು ಯಾವ ರೀತಿ ಐತೆ ಅಂತೇಳಿ. ಅದ್ಭುತವಾಗೈತಿ. ಫಾಗ್ ಅಂತೂ ಸಖತ್ತಾಗಿ ಕಾಣಿಸ್ತೈತಿ. ಸೊ ವರ್ತ್ ಇಟ್ ಅಂತ ಹೇಳ್ತೀನಿ. ಸೊ ನೀವೇನಾದ್ರೆ ಬರ್ಬೇಕಂತ ಅಂದ್ಕೊಂಡ್ರೆ ಇಲ್ಲಿ ಬರ್ರಿ, ಮಸ್ತ್ ಐತಿ. ನೀವ ಸರ್ ಓನರ್? ಬನ್ರಿ ಸರ್ ಎಷ್ಟು 78 ಇದೆ ಹೈಟ್ ಇದೆ? 80 ಅಡಿ ಹೈಟ್ ಇದೆ ಅಂತ. ಸೊ 33 mm ಥಿಕ್ನೆಸ್ ಗ್ಲಾಸ್, 40 mm ಥಿಕ್ನೆಸ್ ಗ್ಲಾಸನ್ನ ಹಾಕ್ಯಾರಂತ. ಸೊ ಆಗಲೇ ಸ್ವಲ್ಪ ಇನ್ಫಾರ್ಮೇಷನ್ ತಪ್ಪಾಯಿತು. ಸೊ ಇಲ್ಲಿ 40 ಮೀಟ್ರ್ ಹೈಟ್ ಐತಿ. ಸೊ 80 ಮೀಟರ್ಸ್, 80 ಮೀಟ್ರ್ ಹೈಟ್ ಐತಿ. 40 mm ಥಿಕ್ನೆಸ್ ಇರುವಂಥ ಗ್ಲಾಸ್ ಹಾಕ್ಯಾರ ಇದಕ್ಕೆ. ಸೊ ನೋಡೋಕೆ ಅನಾಹುತ ಕಾಣಿಸತೈತಿ. ಇನ್ನೊಂದು ಮಾಡತ್ತಾರಂತ ಮಡಿಕೇರಿ ಒಳಗೆ ಗ್ಲಾಸ್ ಬ್ರಿಡ್ಜ್. ಸೊ ನೋಡೋಣಂತ ಅದನ್ನು ಮಾಡಿದಾಗ ಬರೋಣಂತ. ಸೊ ಸುತ್ತ ಗ್ರೀನರಿ ಅನಾಹುತ ಐತಿ, ನೋಡ್ಬೋದು ನೀವು. ಸೊ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಂದ್ರೆ ನಿಮ್ಗೆ ಚಪ್ಪಲಿ ಇಲ್ಲಿ ಹೊರಗೆ ಬಿಡಿಸ್ತಾರೆ. ಸೊ ನೋಡ್ಬೋದು ನೀವು. ಸೊ ಅಲ್ಲೇ ನೀವು ಚಪ್ಪಲಿ ಬಿಟ್ಟು ಮೇಲೆ ಹೋಗ್ಬೇಕು. ಆ್ಯಂಡ್ ಸ್ಪೀಡಾಗಿ ನಡೆಯೋಂಗಿಲ್ಲ, ಸುಖಾಶ್ ನಡಿಬೇಕು. ಯಾಕಂದ್ರೆ ಗ್ಲಾಸ್ ಇರುತ್ತಲ್ಲ, ಸೊ ಸುಖಾಶವಾಗಿ ನಡಿಬೇಕು. ಇಲ್ಲಾಂದ್ರೆ ಅಲ್ಲಿ ಅವ್ರಿಗೆ ರೆಡ್ ಅಲರ್ಟ್ ಬರುತ್ತೆ. ಒಂದು ಸೆನ್ಸಾರ್ ಆ್ಯಕ್ಟಿವೇಷನ್ ಮಾಡ್ಯಾರ ಅನ್ಸುತ್ತೆ ಮೋಸ್ಟ್ಲಿ ಸೆನ್ಸಾರ್ ಐತೆ ಅನ್ಸುತ್ತೆ. ಅದಕ್ಕಲ್ಲಿ ಇದು ಬರುತ್ತೆ, ಅವ್ರಿಗೆ ಅಲಾರಾಮ್ ಬರುತ್ತೆ. ಸೊ ಸ್ಲೋವಾಗಿ ನಡಿಬೇಕು. ಒಂದು 2 ಸಲ ಬಂದು ಹೇಳೋದ್ರು ಅವರು. ಅಂದ್ರೆ ಬೇರೆದವ್ರು ಬಂದಿದ್ರಲ್ಲ, ಸ್ವಲ್ಪ ಒಂಚೂರು ಅವ್ರು ಬಡ ನಡೀತಾರೆ. ಸೊ ಹಂಗೆ ನಡಿಬಂಗಿಲ್ಲ, ಸ್ಲೋವಾಗಿ ನಡಿಬೇಕು. ಆ್ಯಂಡ್ ಮುಂದೆ ಹೋದಾಗ ಒಂದು ಸ್ವಲ್ಪ ಶೇಕ್ ಆದಂಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ರು ದಗ್ ನೋಡಿದ್ರಿಂದ ಸ್ವಲ್ಪ ಶೇಕ್ ಆದಂಗೆ ಆಗುತ್ತೆ. ಸೊ ಆದಷ್ಟು ಸ್ಲೋವಾಗಿ ಕರೆಕ್ಟಾಗಿ ನಡೀರಿ. ನೋಡಿರಿ, ನೀವು ಈ ಗ್ಲಾಸ್ ಬ್ರಿಡ್ಜ್ ಮ್ಯಾಗ 200 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ 8 ನಿಮಿಷ ಟೈಮ್. ಅಟ್ಲೀಸ್ಟ್ ಒಂದು 15 ನಿಮಿಷ ಕೊಟ್ಟರೆ ಚಲೋ ಆಗಿತ್ತು. ಬಟ್ ಕ್ರೌಡ್ ಜಾಸ್ತಿ ಇತ್ತಪ್ಪ ಅಂದ್ರೆ ಬಡ ಆಗೋದಿಲ್ಲ ಅನ್ನೋ ಸಂಬಂಧ ಸ್ವಲ್ಪ ಟೈಮಿಂಗ್ ಕೊಟ್ರೆ. ಸೊ ಆದ್ರೂ ಒಂದು 10 ನಿಮಿಷ ನಿಂತು ಬಂದು ನಾವು 10 ನಿಮಿಷನ ತುಂಬ ಅಮೇಝಿಂಗಾಗಿ, ಸೊ ತುಂಬ ಅದ್ಭುತವಾಗಿತ್ತು. ಸೊ ಈ ಒಂದು ಬ್ರಿಡ್ಜ್ ಖರ್ಚು ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಎಷ್ಟು ಹೇಳ್ರಿ, ಈ ಒಂದು ಬ್ರಿಡ್ಜನ್ನು ಈ ಥರ ತಯಾರು ಮಾಡೋಕ್ಕೆ 2 ಕೋಟಿ ರೂಪಾಯಿ ಖರ್ಚು ಮಾಡ್ರಂತ. ಮತ್ತು ಇನ್ನೊಂದು ಬ್ರಿಡ್ಜ್ ಆಗತ್ತಂತ ಮಡಿಕೇರಿ ಒಳಗೆ ಇದೇ ಟೈಪ. ಸೊ ನೋಡೋಣಂತ, ಅದು ಒಂದು ಸಲ ಬಂದು, ಸೊ ಅದನ್ನು ಬಂದು ಒಂದು ಸಲ ಎಕ್ಸ್ಪ್ಲೋರ್ ಮಾಡೋಣಂತ. ಈ ಸದ್ಯಕ್ಕಂತೂ ಈಗ ಮಾಡತ್ತೇನೋ ಮಾಡಿಲ್ಲ. ವರ್ತ್ ಐತಿ. 200 ರೂಪೀಸ್ ಐತಿ. 200 ರೂಪೀಸು 15 ನಿಮಿಷಕ್ಕೆ ಕೊಡಬೇಕು ಬೇಡೋ ಕಮೆಂಟ್ ಮಾಡಿರಿ ನೀವು. ಸೊ ನೀವೇನಾದರೂ ಮಡಿಕೇರಿಗೆ ಬಂದ್ರೆ ಈ ಗ್ಲಾಸ್ ಬ್ರಿಡ್ಜ್ ಬರೋದನ್ನು ನೆನಪು ಹೋಗ್ಬಿಡ್ರಿ. ಚೆನ್ನಾಗೈತಿ, ಅದ್ಭುತವಾಗೈತಿ. 200 ರೂಪೀಸ್ ಕೊಟ್ಟು ಬರೋದ್ರೆ ಬರ್ರಿ. ಸೊ ಆದಷ್ಟು ಬೆಳಗ್ಗೆ ಜಲ್ದಿನೇ ಬರ್ರಿ. ಅಂದ್ರೆ ನಿಮ್ಗೆ ಯಾರೂ ಅಷ್ಟೊಂದು ಕ್ರೌಡ್ ಇರೋಂಗಿಲ್ಲ. ಆರಾಮ್ಸೆ ನೀವು ಬ್ರಿಡ್ಜ್ ಮೇಲೆ ಒಂದು 2-3 ನಿಮಿಷ ಜಾಸ್ತಿನ ಟೈಮ್ ಸ್ಪೆಂಡ್ ಮಾಡ್ಬೋದು. ಓಕೆ, ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟಕ್ಕೆ ನಿಮ್ಮನ್ನು ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.